ಸ್ನೇಹಿತರೆ ಅಂತದ್ದು ಟ್ರೈನ್ ಒಳಗಡೆ ಹತ್ತಿದ್ದೀನಿ. ನೋಡ್ತಾ ಇದ್ರಲ್ಲ ಇದೇ ಟ್ರೈನ್. ಇವಾಗ ಇದ್ರ ಪಕ್ಕದಲ್ಲೇ ಬೀಚ್ ಬರುತ್ತಂತೆ. ಆ ಬೀಚ್ ಪಕ್ಕದಲ್ಲೇ ಹೋಗ್ತಾ ಇರೋದು. ನೋಡೋಣ ಹೋಗಿ ವಿಸಿಟ್ ಮಾಡೋಣ. ಈ ಟ್ರೈನ್ ಸ್ಟೇಷನ್ನಿಂದ ಇವಾಗ ಬೀಚ್ ಹತ್ರ ಹೋಗಬೇಕು. ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಪಕ್ಕದಲ್ಲೇ ಬೀಚ್ ಬರುತ್ತಂತೆ, ಅದನ್ನ ನೋಡ್ಕೊಳ್ತಾ ಹೋಗೋಣ. ಮಾತಾಡುವಾಗ ಕೇಳಿಸುತ್ತೆ ನಾವು. ಟ್ರೈನ್ ಒಳಗಡೆ ಇದೆ. ಇದೇ ನಮ್ಮ ಟ್ರೈನ್ ಕಾಣಿಸ್ತಿದೆ. ಹೋಗ್ತಾ ಇದೇ ಮೆರಿನಾ ಬೀಚ್ ಹತ್ರ ಬಂದಿದ್ದೀನಿ. ಇದೇ ಮೇನ್ ಸ್ಪಾಟು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಬನ್ನಿ, ಮೆರಿನಾ ಬೀಚು ಬರೀ 20-30 ಮೀಟ್ರು ಕಾಣಿಸ್ತಾ ಇರ್ಬೋದು. ಬನ್ನಿ ಇವಾಗ ಹೋಗ್ತಾ ಇರೋಣ. ಬೀಚ್ ಹತ್ರ ಇದೇನೋ ಬೋಟಿಂಗ್ ಏನೋ ಮಾಡೋರು, ಬಂಡೆ ಎತ್ತುತ್ತಾ ಇರೋಂಥದ್ದು ಲೈಟು. ಇದೆಲ್ಲ ಶಾಪ್ಗಳಿದೆ. ಪಬ್ಲಿಕ್ ಟಾಯ್ಲೆಟು ಅಲ್ಲಿದೆ ನೋಡಿ. ಪಬ್ಲಿಕ್ ಟಾಯ್ಲೆಟು ಫ್ರೀಯಾಗಿ ಬೇಕಾದರೆ ರೆಸ್ಟ್ ರೂಮ್ಗೆ ಹೋಗ್ಬೋದು. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ರೆ ನೋಡೋಣಂತೆ. ಇದೇ ಮೆರಿನಾ ಬೀಚ್ಗೆ ಹೋಗೋಂಥ ಎಂಟ್ರೆನ್ಸ್. ಹೋಗ್ತಾ ಇರೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಬೇಕಾದ ಐಟಮ್ಗಳು ಬೇಕಾದ್ದು ಜ್ಯೂಸ್ ಆಗಲಿ ಮತ್ತು ಸ್ನ್ಯಾಕ್ಸ್ ಆಗಲಿ, ಇನ್ನೂ ಎಲ್ಲ ಸ್ಪೆಕ್ಸು, ಬಟ್ಟೆಗಳು, ಕ್ಲಾತು. ನೀವೇನಾದರೂ ಸ್ವಿಮ್ಮಿಂಗ್ ಬಂದಾಗ ಬಟ್ಟೆಗಳು ತಗೊಂಬಂದಿಲ್ಲ ಅಂದರೆ ಇಲ್ಲಿ ಬಟ್ಟೆಗಳು ಕೂಡ ಸಿಗುತ್ತೆ. ಏನಂದರೆ ನೋಡ್ಕೊಂಡು ಮಾತಾಡಬೇಕು. ತಾಯಿಗಳು ಸಿಗುತ್ತೆ, ಮತ್ತು ಟೆಡಿ ಬೇರ್ಗಳು, ಪ್ಯಾಂಡಾ, ಆ ಥರ ಎಲ್ಲ ಸಿಗುತ್ತೆ. ನಿಮಗೆ ತೋರಿಸಿದ್ದೀನಿ. ನಾವು ಎಂಟ್ರಿ ಆಗಬೇಕಂದ್ರೆ ಇದರಿಂದ ಎಂಟ್ರಿ ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ನೋಡ್ಕೊತಾ ಹೋಗ್ಬೋದು ಬೀಚ್ ಹತ್ರ. ಬೀಚಿಗೆ ಬಂದಾಯಿತು. ತುಂಬ ಫೇಮಸ್ ಆಗಿರೋಂಥ ತಮಿಳ್ನಾಡಲ್ಲೇ ನಂಬರ್ 1 ಅಂತ ಹೇಳ್ಸ್ಕೊತಾರದು ಈ ಮೆರಿನಾ ಬೀಚು. ಚೆನ್ನೈ ಬಸ್ ಸ್ಟ್ಯಾಂಡಿಂದ ಅಂದರೆ ಸಿಟಿ ಸೆಂಟ್ರು ಚೆನ್ನೈ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಜಸ್ಟ್ ಒಂದು 5-6 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಆ ಬಸ್ ಸ್ಟ್ಯಾಂಡಲ್ಲೇ ಆಗಲಿ ಇಲ್ಲ ರೈಲ್ವೆ ಸ್ಟೇಷನಲ್ಲೇ ಆಗಲಿ ಇಳ್ಕೊಂಡ್ರಾಗನ ಈ ಮೆರಿನಾ ಬೀಚಿಗೆ ಬರ್ಬೋದು. ಕೂತ್ಕೊಳ್ಳೋಕ್ಕಂತೂ ನೋಡಿ ಅಲ್ಲೆಲ್ಲ ಹೆಂಗೆ ರೆಡಿ ಮಾಡವ್ರೆ, ಅಲ್ಲೆಲ್ಲ ರೆಡಿ ಮಾಡವ್ರೆ. ಇವಾಗ ನಾವು ಆ ಸ್ಪಾಟ್ಗೆ ಹೋಗೋಣ ಅಂತೆ. ಏನಿದೆ ಎತ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ತಿಳ್ಕೊಳ್ಳೋಣ. ನಾನು ಕೂಡ ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಅಲ್ಲಿ ಹೋಗಿ ಹೇಳ್ತೀನಿ. ಎಲ್ಲರಿಗೂ ಸುಸ್ವಾಗತ ಮೆರಿನಾ ಬೀಚ್ಗೆ. ಈ ಮೆರಿನಾ ಬೀಚ್ ಇರೋದೆಲ್ಲೂ ಇಲ್ಲ, ತಮಿಳ್ನಾಡಿನ ಚೆನ್ನೈ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರಾಗನ ಈ ಬೀಚ್ ಹತ್ರ ಬರ್ಬೇಕಂದ್ರೆ ಕನಿಷ್ಠ ಅಂದ್ರೂ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ನಡ್ಕೊಂಬರ್ಬೇಕಾದ್ರೆ ಮೇನ್ ರೋಡಿಂದ ಜಸ್ಟ್ ತುಂಬ ಒಂದು 100 ಮೀಟ್ರ್ 100 ಮೀಟ್ರ್ ಆಗುತ್ತೆ. ಬಂದು ಈ ಬೀಚಲ್ಲಿ ಈ ಥರ ಎಂಜಾಯ್ ಮಾಡ್ಬೋದು. ತುಂಬ ಜನ ಬಂದು ನೀರಲ್ಲಿ ಇಳಿದು ಎಂಜಾಯ್ ಮಾಡ್ತಾವೆ. ಅಲ್ಲವರೆಗೂ ಇದೆ, ಫುಲ್ಲು ಎಂದವರೆಗೂ ಇದೆ. ಟ್ರೈ ಮಾಡೋಣ ಅಂತೆ. ಇವಾಗ ಏನು ನಡ್ಕೊತ ಹೋಗೋಣ ಬನ್ನಿ.
ಸ್ನೇಹಿತರೆ ಎಲ್ಲರೂ ಬೀಚಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಈ ಕಡೆ ನಡ್ಕೊಂಡು ಹೋಗ್ಬೇಕು. ಹಂಗೆ ಹೋಗಿ ಆ ಕಡೆ ಹೋಗೋಣ. ಈ ಬೀಚ್ ಪಕ್ಕದಲ್ಲೇ ಹೋಗೋದು. ಅದೆಲ್ಲ ಶಿಪ್ಪಿಂಗ್ ಹಾರ್ಬರ್ ಅವು ಆ ಕಡೆ ಇರೋದು. ಅಲ್ಲಿ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ನೋಡೋಣಂತೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಬನ್ನಿ ಹೋಗ್ತಾ ಇರೋಣ. ಪ್ಯಾಂಟ್ ಎಂದಾದರೆ ಭಾರಿ ಕಷ್ಟ ಆಗೋದು. ಹೇಗಿದೆ ವಿಡಿಯೋ? ಸಕ್ಕತ್ತಾಗಿದೆಯಲ್ಲ? ಆ ಕಡೆವರೆಗೂ ಹೋಗೋಣ. ಈ ಜಾಗದಲ್ಲಿ ಇರೋದೆಲ್ಲ ಬರೀ ಅಂಗಡಿಗಳು, ಶಾಪ್ಗಳು. ಬೇಕಾದರೆ ನಾವು ಹೋಗಿ ಏನಾದರೂ ತೊಗೊಳಂಗಿದ್ರೆ ತೊಗೊಬೋದಷ್ಟೇ. ಇವಾಗ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಹೋಗೋದು. ಬನ್ನಿ ಹೋಗ್ತಾ ಇರೋಣ. ಇಲ್ಲಿಗೆ ಲಾಸ್ಟು. ಇನ್ನು ಅಲ್ಲೆಲ್ಲ ಬೇರೆ ಜನ ಇದ್ದಾರೆ ನೋಡಿ. ಆ ಬಿಲ್ಡಿಂಗ್ಗಳಿದ್ದಾವಲ್ಲ, ಅಲ್ಲಿರೋ ಬಿಲ್ಡಿಂಗ್ಗಳ ಹತ್ರ ಮಾತ್ರ, ಅಲ್ಲಿವರೆಗೂ ಮಾತ್ರ ಇದೆ. ಇವಾಗ ಈ ಕಡೆ ನೋಡಿ, ಅಲ್ಲಿದೆಯಲ್ಲ ಪೋರ್ಟು, ಅಲ್ಲಿ ಪೋರ್ಟ್ ಇದೆಯಲ್ಲ, ಆ ಎಡ್ಜ್ ಹತ್ರವರೆಗೂ ಹೋಗೋಣ. ನಡ್ಕೊಂಡು ಹೋಗ್ಬೇಕು. ಬೇರೆ ಆಪ್ಷನ್ ಇಲ್ಲ, ನಡ್ಕೊಂಡೇ ಹೋಗ್ಬೇಕು. ಹಾರ್ಸ್ ರೈಡ್ ಎಲ್ಲ ಇದ್ವು ಈ ಕಡೆ, ಬಟ್ ಇವತ್ತೇನೂ ಇಲ್ಲ. ಸಾಟರ್ಡೆ ಸಂಡೇ ಮಾತ್ರ ಹೆವಿ ಇರುತ್ತೆ ಜನ ಮಾತ್ರ ಈ ಕಡೆ. ಆ ಟೈಮಲ್ಲಿ ಬೇಕಾದರೆ ಇಲ್ಲಿ ಎಲ್ಲ ಥರ ಆ್ಯಕ್ಟಿವಿಟೀಸ್ ಸಿಗುತ್ತೆ, ಎಲ್ಲ ಥರ ಶಾಪು ಓಪನ್ ಇರುತ್ತೆ. ಚೆನ್ನಾಗಿದೆ ಬೀಚ್ ಮಾತ್ರ. ನಾವು ಇವಾಗ ನೋಡ್ತಾ ಇರೋದು ಚೆನ್ನೈಯಲ್ಲಿರುವ ಮರೀನಾ ಬೀಚ್. ತುಂಬ ಫೇಮಸ್ ಆಗಿರುವಂಥದ್ದು ಈ ತಮಿಳ್ನಾಡಲ್ಲಿ. ನಮಗೆ ಮುರುಡೇಶ್ವರ ಬೀಚ್ ನಮಗೆ ಮುರುಡೇಶ್ವರ ಬೀಚು ಯಾವ ಥರ ಫೇಮಸ್ಸು, ಇಲ್ಲಿ ಮರೀನಾ ಬೀಚು ಆ ಥರ ಅಷ್ಟು ಫೇಮಸ್. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋಣ. ನೋಡ್ತಾ ದೊಡ್ಡ ಶಿಪ್ಗಳು, ದೊಡ್ಡ ಹಡಗುಗಳಿವೆ ಹೋಗೋಕ್ಕೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಸಕ್ಕತ್ತಾಗಿದೆ. ಏನು ಜನ ಎಲ್ಲ ಬಂದು ನೀರಲ್ಲಿ ಅಂತಾನೇ ಇದ್ದಾರೆ. ಒಂದು ವಿಷಯ ಏನಂದರೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಂಥ ರೂಮ್ ಯಾವುದೂ ಇಲ್ಲ. ನೋಡ್ಕೊಂಡು ಬನ್ನಿ ಬರೋಬೇಕಾದ್ರೆ ನೀವೇ ಕವರಲ್ಲಿ ಒಂದು ಹಾಕೊಂಡು ಬಂದ್ಬಿಡಿ. ಸ್ವಿಮ್ ಮಾಡಬೇಕಂದ್ರೆ ಎಷ್ಟೋ ಒಂದು ಬ್ಯಾಗ್ ಎತ್ಕೊಂಡು ಬಂದ್ಬಿಡಿ, ಇಲ್ಲಾಂದರೆ ಭಾರಿ ಕಷ್ಟ ಆಗೋಗ್ಬಿಡುತ್ತೆ. ಈ ಮೆರೀನಾ ಬೀಚು ಇಲ್ಲೇ ಎಲ್ಲರೂ ಫೋಟೋ ಆಗಲಿ ವೀಡಿಯೋಗಳಾಗಲಿ ಪ್ರತಿಯೊಬ್ಬರು ಮಾಡ್ಕೊಳ್ತಾರೆ. ನಿಮ್ಗೆ ಏನೇನೋ ಫೋಟೋ ವೀಡಿಯೋ ಬೇಕು ಅಂದ್ರೆ ಇಲ್ಲಿ ಮಾಡ್ಕೊಡೋರು ಇದ್ದಾರೆ. ಈ ಥರ ಅಲ್ಲಿ ನಿಂತಿದ್ದಾರಲ್ಲ, ಅವ್ರು ಮಾಡಿಕೊಡ್ತಾರೆ. ಎಲ್ಲ ಫ್ಯಾಮಿಲಿ ಬಂದು ನೀರಲ್ಲಿ ಮುಗ್ತವ್ರೆ, ಸಖತ್ತಾಗಿ ಎಂಜಾಯ್ ಮಾಡ್ತವ್ರೆ. ಸೂಪರಾಗಿದೆ ಮೆರೀನಾ ಬೀಚ್. ಇಲ್ಲೆಲ್ಲೋ ಇರೋಂಥ ಬೀಚು ನೋಡ್ತಾ ಇದ್ರೆ ಅಲ್ಲಿಂದ ಇಲ್ಲಿ ಫುಲ್ ಜನ ತುಂಬ್ಕೊಂಬಿಟ್ಟವ್ರೆ ಫುಲ್ಲಾಗಿ. ಹಂಗೆ ಮುಂದ್ಗಡೆ ಹೋಗ್ತಾ ಇರೋಣ ಅಂತ ಬನ್ನಿ. ಈಜಾಡೋರು ಬೇಕಾದ್ರೆ ಇದು ದಡಕ್ಕೆಲ್ಲ ಹೋಗ್ಬಿಡ್ಬೋದು. ಇನ್ನೂ ಮುಂದ್ಗಡೆ ಹೋಗ್ತಾ ಇರೋಣ ಅಂತ ಬನ್ನಿ. ಲಾಸ್ಟ್ ಎಂಡ್ ಅಲ್ಲಿಗೆ ಲಾಸ್ಟ್.
ಈ ಎಂಡು ಅಲ್ಲಿಗೆ ಲಾಸ್ಟ್ ಎಲ್ಲರೂ ಫೋಟೋ ವಿಡಿಯೋಗಳು ಎಲ್ಲರೂ ತಗೊತಾರೆ, ಫುಲ್ ಎಂಜಾಯ್ ಮಾಡ್ತಾರೆ ಪ್ಲೇಸಲ್ಲಿ ಮಾತ್ರ. ಏನಂದರೆ ಸ್ವಲ್ಪ ಸೇಫಾಗಿ ಬಂದು ಸೇಫಾಗಿ ಹೋಗ್ಬೇಕಷ್ಟೆ. ಇಲ್ಲಿ ಬ್ಯಾಗ್ಗಳು ನೋಡ್ಕೊಳ್ಬೇಕಂದ್ರೆ ಯಾರೂ ಇಲ್ಲ, ಬ್ಯಾಗ್ ಲಾಕರ್ ಮಾತ್ರ ಇಲ್ಲವೇ ಇಲ್ಲ. ಏನಿದ್ರು ಎಲ್ಲೆಲ್ಲ ರೂಮ್ ಆಗಲಿ ಮನೇಲಾಗಲಿ ಅಲ್ಲೇ ಇಟ್ಬಿಟ್ಟು ಬರಬೇಕಾಗುತ್ತೆ. ಇಲ್ಲಿಗೆ ಜನ ಎಂಡಾಗ್ತಾರೆ, ಮೋಸ್ಟ್ಲಿ ಆ ಕಡೆ ಹೋಗುತ್ತಾ ಇಲ್ಲ ನೋಡೋಣ, ಕೇಳೋಣ ಇದೆ. ಸ್ನೇಹಿತರೆ ಸೆಕ್ಯೂರಿಟಿ ಹೇಳ್ತಾರೆ ಇಲ್ಲಿ ಹಾಕಿರೋ ಲೈನ್ ಬಾರ್ಡ್ರ್ ಕ್ರಾಸ್ ಮಾಡೋಂಗಿಲ್ಲ, ಮತ್ತು ಅಲ್ಲೂ ಕೂಡ ಅಷ್ಟೇ ಅದೇ ಥರ ಲೈನ್ ಬಾರ್ಡ್ರ್ ಕೂಡ ಕ್ರಾಸ್ ಮಾಡೋಂಗಿಲ್ಲ. ಫುಲ್ಲು ಸೆಕ್ಯೂರಿಟಿ ಸಿಸ್ಟಮ್ ಸೇಫ್ ಆಗಿದೆ ನೋಡಿ, ಫುಲ್ ಎಂಜಾಯ್ ಮಾಡ್ತಾವ್ರೆ. ಹೇಗಿದೆ ಈ ಮೆರಿನಾ ಬೀಚ್ ಅಂತ ಹೇಳ್ಬಿಟ್ಟು ದಯವಿಟ್ಟು ಫುಲ್ ವೀಡಿಯೋ ನೋಡಿದ್ಮೇಲೆ ಚೆನ್ನಾಗಿದ್ರೆಗನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ಲೈಕನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಹೊತ್ಕೊಂಡ್ರೆ ಫಸ್ಟು ಹಾಕಿದ ತಕ್ಷಣ ವೀಡಿಯೋನ ಫಸ್ಟ್ ನಿಮಗೆ ಬಂದು ಸೇರುತ್ತೆ. ಈ ವಿಡಿಯೋ ಹೇಗಿತ್ತು ಅಂತೇಳಿ ನೋಡಿದ ಮೇಲೆ ಒಂದು ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಚೆಂದಾಗಿದ್ರೆಗನ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಬೇರೆಯವ್ರಿಗೆ ಈ ಜಾಗಕ್ಕೆ ಬರಬೇಕು ಅಂದ್ರೆಗನ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿದ್ದೀನಿ, ಇಲ್ಲ ಸರಿಯಾಗಿ ಚೆನ್ನಾಗಿಲ್ಲಪ್ಪ ಅಂದರೆ ಅದನ್ನು ಕಮೆಂಟ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಹೇಗಿದೆ ಈ ಮೆರಿನಾ ಬೀಚು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಎಸ್ ಅಶೋಕ್ ಬ್ಲಾಗ್. ಈ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಈ ಮಾತನ್ನ ಮುಗಿಸ್ತಾ ಇದ್ದೀನಿ, ಇಲ್ಲಿಗೆ ಮೆರಿನಾ ಬೀಚ್ನ ತೋರಿಸ್ತಿದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ, ಈ ಮಾತನ್ನ ಹೇಳ್ತಾ ಇಲ್ಲ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇರೋಣಂತೆ. ಅಂದವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್. ಜೈ ಕರ್ನಾಟಕ, ಜೈ ಕನ್ನಡಾಂಬೆ ಅಂತ ಹೇಳ್ತಾ ಈ ಮೆರಿನಾ ಬೀಚ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಫೈನಲಲ್ಲಿ ಹೇಳ್ಕೊತ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇರೋಣಂತೆ. ಬಾಯ್.